ವೀಕ್ಷಕರೇ, ಮುಂದಿನ ಒಂದು ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವರ್ಷ ಶುಭ ಫಲಗಳನ್ನ ನೋಡುವಂತಹ ಒಂದು ದಿನಾನ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ 10ನೇ ಮನೆ ಗುರು ಬರೋದ್ರಿಂದ ಹೊಸ ಹೊಸ ಉದ್ಯೋಗಗಳು ಸಿಗುವಂತ ಒಂದು ಟೈಮ್ ಅಂತ ಹೇಳ್ಬೋದು. ಯಾಕೆಂದ್ರೆ ಗುರು 10ರಲ್ಲಿ ಬಂದಾಗ ಏನಾಗುತ್ತೆ, ಜಾಬ್ಗಳು ತುಂಬಾ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಅಥವಾ ತುಂಬಾ ಯಾರೋ ಓದಿರ್ತಾರೆ, ಈಗ ತಾನೇ ಎಜುಕೇಶನ್ ಮುಗಿಸಿರ್ತಾರೆ, ಅವರೆಲ್ಲ ಜಾಬ್ಗಳನ್ನ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಕಣ್ಣು ಮುಚ್ಚಿ ಟೈಮ್ ಅಂದ್ರೆ ಕೆಲಸ ಸಿಗುವಂತ ಟೈಮು 2025 ಇಸ್ವಿ ಕನ್ಯಾ ರಾಶಿಯವರಿಗೆ. ಯಾಕೆ ಅಂತಂದ್ರೆ ಪ್ರತಿ ಗಂಡು ಮಕ್ಕಳು ಏನಾಗುತ್ತೆ, ಓದಿದ ತಕ್ಷಣ ಕೆಲಸ ಮಾಡ್ಬೇಕಪ್ಪ, ಇಷ್ಟು ದಿವಸ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ನೋಡ್ಕೊಂಡಿದ್ದಾರೆ, ತಂದೆ ತಾಯಿ ಸಾಕಿದ್ದಾರೆ, ಎಜುಕೇಶನ್ ಈ ವರ್ಷ ಮುಗೀತು, ನನಗೆ ಎಲ್ಲಾರು ಒಂದ್ ಕಡೆ ಒಳ್ಳೆ ಕೆಲಸ ಸಿಕ್ಕಿದ ತಕ್ಷಣ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋಣ, ನನ್ನ ಅಕ್ಕ ತಂಗಿ ನೋಡ್ಕೊಳ್ಳೋಣ, ನನ್ನ ಹೆಂಡತಿ ನೋಡ್ಕೊಳ್ಳೋಣ, ಮಕ್ಕಳು ನೋಡ್ಕೊಳ್ಳೋಣ ಅನ್ನೋದೊಂದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಉದ್ಯೋಗದ ಆಸೆ ಇರ್ತದೆ. ನಂಗೆ ಯಾವ್ದಾದ್ರು ಒಂದು ಒಳ್ಳೆ ಜಾಬ್ ಸಿಗ್ಲಿ ಅಂತ ಆಸೆಗಳನ್ನ ಈಡೇರಿಸುವಂತಹ ಒಂದು ವರ್ಷ 2025 ಕನ್ಯಾ ರಾಶಿಯವರಿಗೆ. ಯಾಕೆಂದ್ರೆ ಗುರು 10ನೇ ಮನೆಗೆ ಬಂದಾಗ ಹೊಸ ಕೆಲಸಗಳನ್ನ ಮಾಡುವಂಥದ್ದು, ಹೊಸ ಉದ್ಯೋಗಗಳನ್ನು ಹುಡುಕುವಂಥದ್ದು, ಹೊಸ ಅನ್ವೇಷಣೆಯಲ್ಲಿ ಏನಾದ್ರು ಒಂದು ಚೇಂಜಸ್ ಅನ್ನ ಆಗುವಂಥದ್ದು, ಬದಲಾವಣೆ ಆಗುವಂಥದ್ದು ಕನ್ಯಾ ರಾಶಿಯವರಿಗೆ. ಯಾಕೆಂದ್ರೆ ನಾವು ಏನೇ ಮಾಡ್ತೀವಿ ಅಂದ್ರೂ ಪ್ರತಿದಿನ ಒಬ್ಬ ಮನುಷ್ಯ ಮೊದಲೇ ಹೇಳ್ತಾರೆ, ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳಿ. ಪ್ರತಿಯೊಬ್ಬ ಮನುಷ್ಯನ ಒಂದು ಆಸೆ ಏನಿರುತ್ತೆ, ನನಗೊಂದು ಒಳ್ಳೆ ಜಾಬ್ ಸಿಕ್ಲಿ, ನಾನು ಅದರಿಂದ ಒಂದು ಒಳ್ಳೆ ಸಂಪಾದನೆ ಮಾಡಿಕೊಂಡು ನನಗೆ ಬೇಕಾಗಿರುವಂತಹ ಆಸೆಗಳನ್ನ ಈಡೇರಿಸ್ಕೊಳ್ಳುವಂತಹ ಒಂದು ಅವಕಾಶ ನನಗೆ ಸಿಗ್ಲಿ ಅಂತ ಹೇಳಿ ಪ್ರತಿಯೊಬ್ಬರು ದೇವ್ರನ್ನ ಪ್ರಾರ್ಥಿಸ್ತೀರಾ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಶುಭ ಫಲಗಳನ್ನ ಉದ್ಯೋಗದಲ್ಲಿ ನಾವು ನೋಡ್ಬೋದು. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಸಪ್ತಮಕ್ಕೆ ಶನಿ ಬರೋದ್ರಿಂದ, 7ನೇ ಮನೆ ಶನಿ ಬರೋದ್ರಿಂದ ಏನಾಗುತ್ತೆ, ಅಲ್ಲೂ ಕೂಡ ವ್ಯವಹಾರಿಕವಾಗಿ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗುತ್ತೆ ಕನ್ಯಾ ರಾಶಿಯವರು. ಯಾಕೆಂದ್ರೆ ಸಪ್ತಮದಲ್ಲಿ ಶನಿ ಬಂದಾಗ ನೇರವಾಗಿ ಶನಿಗೆ ದೃಷ್ಟಿ ಕನ್ಯಾ ರಾಶಿ ಮೇಲೆ. ಆ ದೃಷ್ಟಿ, ಶನಿಯ ಒಂದು ದೃಷ್ಟಿ ಏನಿರುತ್ತೆ, ಆ ದೃಷ್ಟಿಯಿಂದ ಕೆಲವು ನೋವುಗಳನ್ನ ನೋಡುವಂಥದ್ದು, ಅಥವಾ ಇದ್ದಕ್ಕಿದ್ದಂಗೆ ಯಾಕೋ ಮಂಕ್ ಆಗ್ಬಿಡೋದು. ತುಂಬಾ ಕನ್ಯಾ ರಾಶಿಯವರು ಪಾಸಿಟಿವಿಟಿ ಇರ್ತೀರಾ, ಬೇಡವಾದ ಚಿಂತನೆಗಳು ತಲೆಯಲ್ಲಿ ಬರ್ತಿರುತ್ತೆ, ಇಲ್ಲೇನೋ ಆಗ್ತಿದೆ, ಅಲ್ಲೇನೋ ಆಗ್ತಾ ಇದೆ ನನಗೆ ಅನ್ನೋನ್ನೆಲ್ಲ ನೆಗೆಟಿವ್ ಯೋಚನೆಗಳನ್ನ ಕನ್ಯಾ ರಾಶಿಯವರು ಮಾಡ್ತಾರೆ. ಖಂಡಿತ ಆ ಥರ ಯೋಚನೆಗಳಿಗೆ ಒಳಗಾಗಬೇಡಿ ವೀಕ್ಷಕರೇ. ನೋಡಿ, ನಾವ್ ಏನು ಚಿಂತನೆ ಮಾಡ್ತೀವೋ ಅದೇ ನಮಗೆ ಸಿಗೋದು. ಯದ್ಭವಂ ತದ್ಭವತಿ ಅಂತ ಹೇಳ್ತೀವಿ. ನಾವು ಯೋಚನೆ ಮಾಡೋದನ್ನೇ ಒಳ್ಳೇದನ್ನ ಯೋಚನೆ ಮಾಡೋಣ. ನಮಗೆ ಕೆಟ್ಟದ್ದು ಬಯಸ್ಲಿ, ತೊಂದರೆ ಇಲ್ಲ, ಆದರೆ ನಾವು ಒಳ್ಳೇದನ್ನೇ ಬಯಸಿದಾಗ ನಮ್ಗೆ ದೇವರು ಒಳ್ಳೆ ರಿಸಲ್ಟನ್ನೇ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಶನಿ ನಿಮಗೆ ಲಗ್ನವನ್ನ ನೋಡೋದ್ರಿಂದ ಸ್ವಲ್ಪ ಮಂಕ್ ಆಗಬೇಡಿ, ಕ್ರಿಯೇಟಿವಿಟಿ ಆಗಿರಿ, ಸ್ವಲ್ಪ ಬೇಗ ಎದ್ದೇಳಿ. ಯಾಕೆಂದ್ರೆ ಶನಿ ಯಾವಾಗ ರಾಶಿ ಮೇಲೆ ನೋಡ್ತಾನೋ ಸ್ವಲ್ಪ ಮಂಕನ ಬರೆಸ್ತಾನೆ, ಯಾಕೋ ಆಯಾಸವನ್ನ ಮಾಡ್ತಾನೆ, ಯಾಕೋ ಹಿಂದೆ ಇದ್ದಂತಹ ಒಂದು ಉರುಪು ಉತ್ಸಾಹ ನನಗಿಲ್ಲಲ್ಲಪ್ಪ, ಯಾಕೋ ಸುಸ್ತಾಗ್ತಾ ಇದ್ದೀನಿ, ನಂಗೇನೋ ನೋವು ಆಗ್ತಾ ಇದೆ, ತಲೆನೋವು ಅಥವಾ ಆರೋಗ್ಯ ಸರಿ ಇಲ್ಲ, ಈ ಥರ ಏನಾದ್ರು ಒಂದು ಚಿಂತನೆಗಳನ್ನು ಮಾಡ್ತಾ ಇರ್ತೀರಾ ಈ ಕನ್ಯಾ ರಾಶಿಯವರು. ಖಂಡಿತ ಅದಕ್ಕೆ ಒಳಗಾಗಬೇಡಿ. ಪ್ರತಿದಿನ ಒಂದು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ, ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ. ಶನಿವಾರ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆಗಿಲ್ಲ ಅನ್ನೋರು ಕೂಡ ಮನೇಲೇ ಕುಳಿತುಕೊಂಡು ಹನುಮಾನ್ ಚಾಲೀಸ್ ಹೇಳ್ಕೊಂಡ್ರೆ ಸಾಕು. ಏಕೆಂದ್ರೆ ಮಂತ್ರಗಳ ಪಠಣೆ ನಮಗೆ ತರಂಗಗಳ ಅಲೆ ಇದ್ದಂಗೆ. ಅಟ್ಲೀಸ್ಟ್ ಅದನ್ನು ಕೇಳೋ ಅಂಥದ್ದು ಮಾಡಬೇಕು. ಎಷ್ಟು ಜನ ಇವತ್ತು ಮ್ಯೂಸಿಕ್ಗಳನ್ನ ಹಾಕೊಂಡು ಇವತ್ತು ನಮ್ಮ ಮಕ್ಕಳುಗಳಿಗೆ ನಾವೇನು ಹೇಳ್ಕೊಡ್ತಾ ಇದ್ದೀವಿ, ಎಲ್ಲ ಒಂದು ಸಾತ್ವಿಕವಾಗಿ ಇರುವಂತಹ ಫುಡ್ಗಳನ್ನು ತಿಂತಾ ಇಲ್ಲ, ಜೊತೆಗೆ ಒಳ್ಳೆ ಸಂಗೀತಗಳನ್ನ ಕೇಳುವಂತಹ ಒಂದು ಯೋಗಗಳನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ. ನೋಡಿ, ಒಳ್ಳೊಳ್ಳೆ ಸಂಗೀತಗಳು ಯಾವಾಗ ನಮ್ಮ ಕಿವಿಲಿ ಬೀಳುತ್ತೆ, ಒಂದು ಮಂತ್ರ. ಈಗ ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೋ, ನಮ್ಮ ಅಜ್ಜಿ ತಾತರೆಲ್ಲ ಬೆಳಿಗ್ಗೆ ಎದ್ದೇಳ್ಬೇಕಾರೆ ಒಂದು ಸುಪ್ರಭಾತ ಹಾಡು ಹಾಕೋರು, ಎಷ್ಟು ಚೆನ್ನಾಗಿರೋದು. ಬೆಳಿಗ್ಗೆ ನಾವೇ ಮಲಗಿದ್ದವರು ಕೂಡ ಎದ್ದೇಳ್ಬೇಕು ಅನ್ನಿಸ್ತಿತ್ತು. ಅಂತಹ ಒಂದು ಒಳ್ಳೆ ಸಂಗೀತ ಸುಪ್ರಭಾತ. ಇವತ್ತಿನ ಮನೆಗಳಲ್ಲಿ ಸುಪ್ರಭಾತಗಳಿಲ್ಲ. ಬೆಳಿಗ್ಗೆ ಎದ್ದೇಳ್ತಾ ಇದ್ದಂಗೆನೆ ನಮ್ಮ ಬ್ಯುಸಿ ಶೆಡ್ಯೂಲ್ಸು, ಮಕ್ಳುಗಳಿಗೆ ಬೈಯೋದು, ಹೆಂಡತಿ ಮೇಲೆ ಗಂಡ ಕೋಪ ಮಾಡ್ಕೊಳ್ಳೋದು, ಗಂಡನ ಮೇಲೆ ಹೆಂಡತಿ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಸಾಂಸಾರಿಕ ವಿಚಾರಗಳಲ್ಲಿ ಹೆಚ್ಚು ಒಂದು ಗಲಾಟೆಗಳನ್ನು ಮಾಡ್ಕೊಳ್ದೆ ಸಮಾಧಾನ ರೀತಿಯಲ್ಲಿ ಹೋಗುವಂಥದ್ದನ್ನ ಕನ್ಯಾ ರಾಶಿ ಮಾಡಿ. ಯಾಕಂದರೆ 7ನೇ ಮನೆ ಸಪ್ತಮಾಧಿಪತಿಯಾಗಿ ಶನಿ ಕೂರೋದ್ರಿಂದ ಸ್ವಲ್ಪ ಗಂಡ ಹೆಂಡತಿಯಲ್ಲಿ ಬಿರುಕುಗಳನ್ನು ಮೂಡೋದ್ರಿಂದ ಅದನ್ನ ಕಡಿಮೆ ಮಾಡ್ತಾ ಹೋಗಿ. ಅದೇ ರೀತಿ ರಾಹು ಕೂಡ ನಿಮಗೆ 8ನೇ ಮನೆ ಬಾಧಿಸೋದ್ರಿಂದ, ರಾಹು ಕೂಡ 6ನೇ ಮನೆಗೆ ಬರೋದ್ರಿಂದ, 6ನೇ ಮನೆ ರಾಹು ನಿಮ್ಮ ಶತ್ರುಗಳನ್ನ ಹೊಡೆದಾಕ್ತೀವಿ. ಯಾಕೆಂದ್ರೆ 6ನೇ ಮನೆ ರಾಹುಗಳಿಗೆ ಬಂದಾಗ ಯಾರೆಲ್ಲ ನಿಮ್ಗೆ ಇತ್ತೀಚೆಗೆ ತೊಂದರೆಗಳನ್ನು ಕೊಡಬೇಕು ಅಂತಿದ್ರು, ಯಾರೆಲ್ಲ ನಿಮಗೆ ಪ್ರಾಬ್ಲಮ್ಗಳನ್ನ ಮಾಡಬೇಕು ಅಂತಿದ್ದವ್ರಿಗೆಲ್ಲ ಸರಿಯಾದ ಪಾಠವನ್ನ ಕಲಿಸುವಂಥದ್ದು ಕನ್ಯಾ ರಾಶಿಯವರು. ಹಾಗಾಗಿ 2025ನೇ ಇಸ್ವಿ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನ ತಂದುಕೊಡುತ್ತೆ.